ಪೊಲೀಸ್ ಸ್ಟೇಷನಲ್ಲಿ ಸಾರ್ವಜನಿಕರಿಗೆ ಕೆಲವು ಅಧಿಕಾರಿಗಳು ಯಾವ ರೀತಿ ವರ್ತನೆ ತೋರಿಸ್ತಾರೆ ಅಂತ. ಸಾಮಾನ್ಯವಾಗಿ ಒಬ್ಬ ಸಾರ್ವಜನಿಕರು ಸ್ಟೇಷನ್ಗೆ ದೂರು ಕೊಡೋಕ್ಕೆ ಅಂತ ಹೋದಾಗ ನಮ್ಮ ಕಣ್ಣೆದುರುಗಡೆ ಒಂದು ಸ್ಟೇಷನ್, ಬೆಂಗಳೂರಲ್ಲಿರುವಂತಹ ಒಂದು ಸ್ಟೇಷನ್ ನಡೆಯುವಂಥ ಘಟನೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬ ಹಿರಿಯ ವ್ಯಕ್ತಿ ಅಂದರೆ ಒಂದು 58ರಿಂದ 60 ವರ್ಷ ಅಂತ ಅಂದ್ಕೊಳ್ಳೋಣ. ಆ ವ್ಯಕ್ತಿ ಬರ್ತಾರೆ, ಗಾಬರಿ ಶಾಕಿಂಗ್ ಬರ್ತಾರೆ. ಅಲ್ಲಿ ಇರ್ತಕ್ಕಂತಹ ಅಧಿಕಾರಿ, ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ, ಕೂತಿರ್ತಾರೆ, ಅವರು ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಈ ವ್ಯಕ್ತಿ, ಹಿರಿಯ ವ್ಯಕ್ತಿ ಬಂದು ಸರ್ ಸರ್ ಅಂತ ಕೇಳ್ತಾರೆ. ಏನಪ್ಪ ಅನ್ನ ಅಂತ ಒಂದು ಸೆನ್ಸ್ ಸಹ ಅಧಿಕಾರಿಗೆ ಇರಲ್ಲ. ನಂತರ ಕೇಳ್ತಾರೆ ಏನಂತ, ಏನು ಹೇಳಿ ಅಂತ. ಸರ್, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ಮಗಳು ಒಳ ಉಡುಪುಗಳು ಕಳ್ತನ ಆಗ್ತಾ ಇರುತ್ತೆ ಸರ್ ಅಂತ ಹೇಳ್ತಾರೆ. ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದರೆ, ಹೇಳ್ತಾ ಇರಬೇಕಾದ್ರೆ ಇವರು ತುಂಬ ಭಾವುಕರಾಗಿ ಹೇಳ್ತಾ ಇರ್ತಾರೆ. ಬಟ್ ಆ ಹಿರಿಯ ವ್ಯಕ್ತಿ ಹೇಳ್ತಾರೆ, ಸರ್ ಇದು ಕಳ್ತನ ಪದೇ ಪದೇ ಆಗ್ತಾ ಇರುತ್ತೆ, ನನಗೆ ಅನುಮಾನ ಬರುತ್ತೆ ಸರ್. ಅನುಮಾನ ಬಂದು ನಾನೇ ನನ್ನ ಸ್ವಂತ ಖರ್ಚಿಂದ CCTV ಹಾಕಿಸಿ ಯಾರು ಅಂತ ಕಂಡಿಡಿದಾಗ ಪಕ್ಕದ ಮನೆಯಲ್ಲಿಂತ ಒಂದು ಬ್ಯಾಚುಲರ್ ಹುಡುಗ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ ಸರ್. ತುಂಬ ಅಸಹ್ಯ ಅಂತ ಸಂಗತಿ ಸರ್, ಹೇಳ್ಕೊಳಕ್ಕಾಗ್ತಾಯಿಲ್ಲ ನಮ್ಮಗಳಿಗೆ. ಪಕ್ಕದ ಮನೆಯೆಲ್ಲ ಹೆಣ್ಮಕ್ಳುಗಳೆಲ್ಲ ಒಂಥರ ಮುಜುಗರಕ್ಕೆ ಈಡಾಗ್ತಾ ಇದ್ದಾರೆ ಸರ್. ಹುಡುಗ ಅಲ್ಲೇ ಇದ್ದಾನೆ ಸರ್, ದಯವಿಟ್ಟು ಬಂದು ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ಆಗ ಆ ಅಧಿಕಾರಿ ಹೇಳೋಂಥ ಮಾತು ಹಿಂಗಿರುತ್ತೆ ಅಂತಂದರೆ, ಹೌದಾ ಈಗೇನು ಮಾಡ್ಬೇಕು ನಾವು, ಏನೇ ನೋಡ್ರಪ್ಪ ಹೋಗಿ ಬಟ್ಟೆ ಕೊಡಿಸ್ಬಿಡ್ರಿ ಅವ್ರಿಗೆ ಅಂತ ಹೇಳ್ತಾರೆ. ಅಂದರೆ ಅಪಹಾಸ್ಯ ಮಾಡ್ಕೊಂಡು ಹೇಳ್ತಾರೆ. ಈ ರೀತಿ ಕೆಲವು ಅಧಿಕಾರಿಗಳು ಮಾಡೋದ್ರಿಂದ ದಕ್ಷ ಅಧಿಕಾರಿಗಳಿಗೆ ನಿಜವಾಗ್ಲೂ ಸಹ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಪ್ರಶ್ನೆ ಮಾಡ್ತೀನಿ, ಹೋಗಿ ಕೇಳ್ತೀನಿ, ಅಲ್ಲ ಸರ್ ಏನು ಈ ರೀತಿ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ, ಏನು ರೀ ಮಾಡೋಕ್ಕಾಗುತ್ತೆ, ಈಗೇನು ಬಟ್ಟೆ ಕೊಡಿಸ್ಬೇಕಂತ ಕೇಳ್ತಾರೆ. ಅದಾದಮೇಲೆ ನಾನು ಹೇಳೋಂಥ ಮಾತುಗಳನ್ನ ಕೇಳ್ತಾರೆ ಅವರು. ನಾನು ಹೇಳ್ತೀನಿ, ಅಲ್ಲ ಸರ್ ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಹೆಂಡತಿಗೆ ಆದಾಗ ನಿಮಗೆ ಅರಿವಾಗುತ್ತೆ, ನಾನು ಪೊಲೀಸು ಅಥವಾ ನಾನೊಬ್ಬ ಅಧಿಕಾರಿ ಅನ್ನೋದು ನಿಮಗೆ ಬರುತ್ತೆ ಜವಾಬ್ದಾರಿ. ಅದೇ ಸಾರ್ವಜನಿಕರು ಹೇಳಿದಾಗ ಯಾಕೆ ಬರಲ್ಲ ಅನ್ನೋದು ಎಲ್ರಿಗೂ ಗೊಂದಲ ಮೂಡುತ್ತೆ. ಇವತ್ತು ಮೇಲಧಿಕಾರಿಗಳು ಹೇಳ್ಬೋದು, ಸಾವಿರ ಹೇಳ್ಬೋದು, ಏನಂತ ನಿಮ್ಮ ರಕ್ಷಣೆ ಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಒಂದೊಂದು ಕರೆ ಮಾಡಿ ನೂರಾರು ಸತ್ರ ಹೇಳ್ಬೋದು. ಆದರೆ ಇವತ್ತಿಗೂ ಸಹ ನಡೀತಾ ಇರೋಂಥ ಘಟನೆಗಳು ಈ ರೀತಿ ಇದೆ. ಒಂದು ಸ್ಟೇಷನ್ಗೆ ಹೋಗಿ ಒಂದು FIR ದಾಖಲು ಮಾಡಬೇಕು ಅಂದರೆ ಅಷ್ಟಿಟ್ಟು ಕಷ್ಟ ಇಲ್ಲ ಸಾರ್ವಜನಿಕರಿಗೆ. ಅವರು ಕೇಳೋಂಥ ಪ್ರಶ್ನೆಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂರಿಸ್ಕೋತಾರೆ, ಅಥವಾ ಏನು ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಅದನ್ನು ದೂಷಣೆ ಮಾಡ್ತಾ ಇಲ್ಲ, ಪೊಲೀಸರಿಗೆ ದೂಷಣೆ ಮಾಡ್ತಾ ಇಲ್ಲ. ಏನು ಅಂತಂದರೆ ಅಟ್ಲೀಸ್ಟ್ ಸ್ಪಂದನೆ ಕೊಡಬೇಕು.